ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾವು ದೇವಿಯ ಇನ್ನೊಂದು ಕಥೆನ ನೋಡ್ತಿದ್ದೀವಿ. ಏನು ಈ ದೇವಿಯ ಕತೆ, ಯಾರಿ ದೇವಿ, ಬನ್ನಿ ತಿಳಿಯೋಣ. ನಾಳೆ ನವರಾತ್ರಿಯ 6ನೇ ದಿನ. ನವರಾತ್ರಿಯ 6ನೇ ದಿನದಂದು ನಾವು ದೇವಿಯನ್ನು ಕಾತ್ಯಾಯಿನಿ ದೇವಿಯಾಗಿ ಆರಾಧಿಸ್ತೀವಿ. ಏನು ಈ ದೇವಿಯ ಕತೆ, ಬನ್ನಿ ತಿಳಿಯೋಣ. ಈ ದೇವಿ ದುರ್ಗೆಯ ಪರಮ ಭಕ್ತನಾದಂತಹ ಕಾತ್ಯಾಯಿನ ಮಹರ್ಷಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಅವರು ದೇವಿಯ ಕುರಿತು ತಪಸ್ಸನ್ನು ಮಾಡಿದಾಗ ದೇವಿಯು ಪ್ರತ್ಯಕ್ಷರಾಗಿ ತಾನು ಅವರ ಮಗಳಾಗಿ ಜನಿಸುವುದಾಗಿ ಆಶೀರ್ವದಿಸುತ್ತಾಳೆ. ಕಾತ್ಯಾಯಿನಿಯ ಜನನದ ಉದ್ದೇಶವು ಮಹಿಷಾಸುರನನ್ನು ಸಂಹರಿಸುವುದಾಗಿತ್ತು. ಹಿಂದೂ ಧರ್ಮದಲ್ಲಿ ಮಹಿಷಾಸುರನು ಒಬ್ಬ ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ಅಸುರನಾಗಿದ್ದನು. ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಕೆಟ್ಟ ಕಾರ್ಯಕ್ಕಾಗಿ ಬಳಸಿದನು. ಇದರಿಂದ ಕೋಪಗೊಂಡ ದೇವತೆಗಳು ಕಾತ್ಯಾಯಿನಿ ದೇವಿಯನ್ನು ಸೃಷ್ಟಿಸಲು ಅವರ ಶಕ್ತಿಯನ್ನು ಒಂದುಗೂಡಿಸಿದರು. ದಶಮಿಯ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವಿಳ್ಯೆದೆಲೆಯನ್ನು ಸೇವಿಸಿ ಮಹಿಷಾಸುರನನ್ನು ಕೊಂದಳು ಎಂದು ಪುರಾಣಗಳು ಹೇಳುತ್ತವೆ. ರಾಕ್ಷಸನ ಸಂಹಾರಕ್ಕೆ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು. ದೇವಿಗೆ ಬಹುಕೈಗಳಿವೆ ಎಂದು ಹೇಳುತ್ತಾರೆ. ಶಿವನು ದೇವಿಗೆ ತ್ರಿಶೂಲವನ್ನು ಕೊಟ್ಟರೆ, ವಿಷ್ಣುವು ದೇವಿಗೆ ಸುದರ್ಶನ ಚಕ್ರವನ್ನು, ಇಂದ್ರನು ಒಂದು ಗುಡುಗನ್ನು, ಅಗ್ನಿಯು ಒಂದು ಬಾಣವನ್ನು, ವಾಯುದೇವನು ಬಿಲ್ಲನ್ನು, ಬ್ರಹ್ಮದೇವನು ಒಂದು ನೀರಿನ ಕಲಶ ಮತ್ತು ರುದ್ರಾಕ್ಷವನ್ನು ನೀಡುತ್ತಾರೆ. ಕಾತ್ಯಾಯಿನಿ ದೇವಿ ಸ್ತುತಿ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಂ ಕಾತ್ಯಾಯಿನಿ ರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ.